ಸಾಕಾಗ್ಬಿಡುತ್ತೆ ನಂಗಂತೂ ಈ ಬಿಸಿಲಲ್ಲಿ ಗಾಡಿ ಓಡಿಸಿ ಇಲ್ಲೇನು ಬಂಡೆ ಹೊಡ್ಬಿಟ್ರೆ ಏನು ಇಲ್ಲ ಗುರು ನೋಡೋ ಅಂಥದ್ದು. ನೀರು ಹರಿತಾ ಇದ್ರೆ ಒಂದು ಸ್ವಲ್ಪ ಚೆನ್ನಾಗಿರ್ತದೆ. ಬಟ್ ಈ ಬಿಸಿಲು ಏನು ಅಂತಂದರೆ ಸ್ವಲ್ಪ ನೆರಳಿರ್ತದೆ ಅಂತ ಕೂತ್ಕೋಬೇಕು ಅಷ್ಟೇ. ಕೂತ್ಕೊಂಡ್ರೆ ಏನು ಫೋಟೋ ತೊಗೊಳಕ್ಕಾಗಲ್ಲ, ವೀಡಿಯೋನೋ ಏನೂ ಮಾಡೋಕ್ಕಾಗಲ್ಲ, ಏನೂ ಇಲ್ಲವೇ ಇಲ್ಲ ವೀಡಿಯೋ ಮಾಡೋ ಕಂಟೆಂಟು. ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ಇವಾಗ ಹೋಗೋಣ ಬನ್ನಿ, ನಡ್ಕೊಂಡು ಹೋಗ್ಬೇಕು. ಪಾರ್ಕಿಂಗ್ ಮಾಡಿ ಈ ಕಡೆ ಬರಬೇಕು, ಮತ್ತೆ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ಕಾಫಿ ಫಾಲ್ಸ್ಗೆ ಇಳ್ಕೊಂಡು ಹೋಗೋ ಟೈಮಲ್ಲಿ ಫುಲ್ಲು ಸುತ್ತಮುತ್ತನ ಕಾಫಿ ತೋಟಗಳೇ. ಆಸಮ್ ಆಗೋದು ಗುರು. ಇನ್ನೂ ಮಳೆಗಾಲದಲ್ಲಿ ಬಂದ್ಬಿಟ್ರಂತೂ ಇನ್ನೂ ಅದ್ಭುತ. ಇವಾಗಲೇ ಈ ಥರ ಫ್ಲೋ ಇದೆ. ಇನ್ನು ಮಾನ್ಸೂನ್ ಟೈಮಲ್ಲಿ ಬಂದ್ರಂತೂ ನಿಜವಾಗ್ಲೂ ಸಾಕಾಗಿರ್ತದೆ. ಈಗ ಅಬ್ಬೆ ಫಾಲ್ಸ್ನ ನೋಡಿಕೊಂಡು ಮಡಿಕೇರಿ ಕಡೆ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಚೆನ್ನಾಗಿದೆ ಗುರು. ನನಗೆ ಒಬ್ಬೊಬ್ರು ಹೇಳ್ತಿದ್ರು ಅಬ್ಬೆ ಫಾಲ್ಸ್ ಏನು ಚೆನ್ನಾಗಿಲ್ಲ ಅಂತ ಅಂತಿದ್ರು. ಬಟ್ ಅಬ್ಬೆ ಫಾಲ್ಸ್ ಇವಾಗಲೂ ಎಷ್ಟು ಚೆನ್ನಾಗಿದೆ, ಇನ್ನು ಫ್ಲೋ ಜಾಸ್ತಿ ಆದಾಗ ನಿಜವಾಗ್ಲೂ ಸಾಕಾಗಿರ್ತದೆ. ಇವಾಗ ನಾನು ಅಬ್ಬೆ ಫಾಲ್ಸಿಂದ ನಮ್ಮ ಮನೆ ಕಡೆ ಪಯಣವನ್ನು ಬೆಳೆಸಿದ್ದೀನಿ. ಕುಶಾಲನಗರ ಚನ್ನರಾಯಪಟ್ಟಣದ ಮೇಲೆ. ನಮಗೆ ಇಲ್ಲಿಂದ ಅಬ್ಬೆ ಫಾಲ್ಸಿಂದ 175 ಕಿಲೋಮೀಟ್ರ್ ಆಗ್ತದೆ ನಮ್ಮ ಮನೆಗೆ. ಸಾಕಾಗ್ಬಿಡುತ್ತೆ ನಂಗಂತೂ ಈ ಬಿಸಿಲಲ್ಲಿ ಗಾಡಿ ಓಡಿಸೋದಿರಲಿ, ಅಲ್ಲಿ ಪ್ಲೇಸ್ಗಳ ಹತ್ರನೇ ಇರೋಕೈತಲ್ಲ ಅಷ್ಟೊಂದು ಸೆಕೆ. ಕುಶಾಲನಗರ ರೋಡ್ನ ತೊಗೊಂಡಿದ್ದೀವಿ, ನೋಡ್ಬೋದು. ಇಲ್ಲೂ ಕೂಡ ಫುಲ್ಲು ಕಾಫಿ ತೋಟ, ಆ ಕಡೆ ಈ ಕಡೆ ಮಧ್ಯ ರೋಡು. ಮತ್ತು ರೋಡ್ ಮಾತ್ರ ನಿಜವಾಗ್ಲೂ ಸಾಕಾಗಿದೆ, ಫುಲ್ಲು ಕರ್ವಿ ರೋಡ್ಸ್ಗಳು. ಕುಶಾಲನಗರ ಮಡಿಕೇರಿ ಬಸ್ಸು. ರೂಟ್ ಒಳ್ಳೆ ಮಸ್ತಾಗಿದೆ ಗುರು. ಸುಂಟಿಕೊಪ್ಪ ಇನ್ನೊಂದು 2 ಕಿಲೋಮೀಟ್ರು. ಇದು ಶುಂಠಿಕೊಪ್ಪನೇ ಇರಬೇಕಿದು. ನನ್ನ ಮಗೊಂದು ಗೂಗಲ್ ಮ್ಯಾಪ್ಸಲ್ಲಿ ಉಳುಗುಳಿ ಅಂತ ತೋರಿಸ್ತು. ಸ್ಪೈಸಸ್ ಯಾವ್ದಾರು ಒಂದು ತಗೊಳ್ಳೋಣ. 340 ತಗೊಳ್ಳಿ. ಇಲ್ಲ ಬ್ರೋ, ಅಭ್ಯಾಸ ಇಲ್ಲ. ಫ್ರೆಂಡ್ಸ್, ಇವಾಗ ಚಾಕ್ಲೇಟ್, ಹೋಮ್ ಮೇಡ್ ಚಾಕ್ಲೇಟ್ ಅಂತಿದ್ದು, ಮತ್ತು ಕಲ್ಲು, ಇದೊಂದು ಕಾಳು ಮೆಣಸು 100 ಗ್ರಾಮು. ಇವಾಗ 200 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊಂಡೆ. ಇಲ್ಲಿ ಬಂದು 104 ರೂಪಾಯಿ ಇದೆ ಪೆಟ್ರೋಲ್ ರೇಟು. ಕಾವೇರಿ ನಿಸರ್ಗಧಾಮಕ್ಕೆ ಹೋಗ್ಬಿಟ್ಟು ಇಲ್ಲೇ ಮುಂದೆಗಡೆ ರೈಟ್ ತಗೊಳ್ಬೇಕು. ಏನೊಂದು 500 ಮೀಟ್ರಲ್ಲಿ ನೋಡಿ, ಇಲ್ಲೇ ರೈಟ್ ತಗೊಳ್ಬೇಕು. ಕಾವೇರಿ ನಿಸರ್ಗಧಾಮ. ಎಷ್ಟು ಸರ್? ಸರ್ ಆನ್ಲೈನ್ ಇರಿ ನೋಡ್ತೀನಿ. ನಿನಗೆ ಇಷ್ಟ ಅದೇ ಇಷ್ಟು ಶಾನೆ. ಕಾವೇರಿ ನದಿ, ಜಿಂಕೆವನ, ನದಿ, ಪಕ್ಷಿಧಾಮ ಲೆಫ್ಟು. ಆ ಕಡೆ ಹೋದರೆ ಕಾಟೇಜಸ್ ಅಂತೆ. ಮೋಸ್ಟ್ಲಿ ಉಳ್ಕೊಳಕ್ಕೂ ಅವೈಲಬಲ್ ಇದೆ ಕಾಟೇಜಸ್ಗಳು. ಅಲ್ಲ, ಇದು ಮಳವಳ್ಳಿ. ಏನಿದು ಮರದ ಹೆಸರು? ಬಾಂಬೋ ಫಾರೆಸ್ಟ್. ಚಿಕ್ಕ ಮಕ್ಳಿಗೆ ಮಾಡಿದ್ರೆಲ್ಲ ದೊಡ್ಡ ದೊಡ್ಡ ಮಕ್ಳುಗಳೇ ಆಟ ಆಡ್ತಾರೆ ಕಣಪ್ಪ. ರೌಂಡ್ ಟೇಬಲ್ ಡಿಸ್ಕಷನ್ ಮಾಡೋಕ್ಕೆ ಒಂದು ಜಾಗ ಇದೆ, ಬಟ್ ಇರೋದು ಒಬ್ಬನೇ. ಸೊ ಏನು ಡಿಸ್ಕಷನ್ ಮಾಡೋದು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಗುರು. ನನ್ನ ಕಡೆಗೆ ಒಬ್ಬೊಬ್ರು ಬಂದರೆ ನಿಜವಾಗ್ಲೂ ಬೇಜಾರಾಗ್ತದೆ.
ಕೊಡಗಿನ ಗೌಡ ಜನಾಂಗದ ಸಾಂಸ್ಕೃತಿಕ ನೃತ್ಯ. ಅಂದರೆ ಇದೇನೋ ಲವ್ ಬರ್ಡ್ಸ್ ಪಾರ್ಕ್ ಅಂತೆ. ಇದನ್ನಾರು ನೋಡೋಣ ಬನ್ನಿ. ಏನು ನೋಡಬೇಕು ಅಂತಲೇ ಗೊತ್ತಾಗ್ತಾರೆ ಇಲ್ಲಿ. ದೊಡ್ಡ ಪಕ್ಷಿ ನೋಡುತ್ತಾ ಸ್ನೇಹಿತರಲ್ಲಿ ಏನೋ ಬರ್ಡ್ ಪಾರ್ಕ್ ಅಂತ ಇತ್ತು. ಸೊ ಅಲ್ಲೂ ಟಿಕೆಟ್ ತೊಗೊಡ್ಬೇಕಂತ. ಏನು ಬರೋ ಕಡೆ ಎಲ್ಲ ಟಿಕೆಟ್. ಇಲ್ಲಿ ಮೋಸ್ಟ್ಲಿ ಇಲ್ಲೊಂದಿದೆ, ಇದು ಹತ್ತಿ ನೋಡಬಹುದು. ಅದರಿಂದ ಬಂದಿದ್ದಕ್ಕೆ ಇದೊಂದು ಏನೋ ಒಂದು ವ್ಯಾಲ್ಯೂಯಬಲ್ ಆಗಿ ಒಂದು ವರ್ತ್ ಅನ್ಬೋದು. ಒಂದು ಜಿಂಕೆ ಕಾಣಿಸ್ತು, ಏನೋ ತಿಂತ ಇದೆ. ಇಲ್ಲೇನೂ ಇಲ್ಲ ಗುರು. ಏನು ಫೋಟೋ ತಗೋತಾರೋ ನನಗಂತೂ ಗೊತ್ತಿಲ್ಲ. ಈ ಟೈಮಲ್ಲಿ ಬಂದರೆ ಏನೂ ಇರೋಲ್ಲ. ಬಂದರೆ ಮಾನ್ಸೂನ್ ಆದ್ಮೇಲೆ ಬರಬೇಕು. ಇಲ್ಲೇನು ಬಂಡೆ ಹೊಡ್ಬಿಟ್ರೆ ಏನೂ ಇಲ್ಲ ಗುರು ನೋಡೋ ಅಂಥದ್ದು. ನೀರು ಹರಿತಾ ಇದ್ರೆ ಒಂದು ಸ್ವಲ್ಪ ಚೆನ್ನಾಗಿರ್ತದೆ. ಬಟ್ ಈ ಬಿಸಿಲು ಏನು ಅಂತಂದರೆ ಸ್ವಲ್ಪ ನೆರಳಿರ್ತದೆ ಅಂತ ಕೂತ್ಕೋಬೇಕು ಅಷ್ಟೇ. ಕೂತ್ಕೊಂಡ್ರೆ ಏನು ಫೋಟೋ ತೊಗೊಳಕ್ಕಾಗಲ್ಲ, ವೀಡಿಯೋನೂ ಏನೂ ಮಾಡೋಕ್ಕಾಗಲ್ಲ. ಏನೂ ಇಲ್ಲವೇ ಇಲ್ಲ ವೀಡಿಯೋ ಮಾಡೋ ಕಂಟೆಂಟು. ಆಯಿತು ಕಣಪ್ಪ, ಕಾವೇರಿ ನಿಸರ್ಗಂ ನೋಡಾಯಿತು. ಏನು ನೋಡೋಕ್ಕೆ ಏನೂ ಇಲ್ಲ ಅಲ್ಲಿ. ಸುಮ್ಮನೆ 60 ರೂಪೀಸ್ ವೇಸ್ಟು, ಟೈಮು ವೇಸ್ಟು. ನಿಸರ್ಗ ಟೂರಿಸ್ಟ್ ಸೆಂಟರ್ ಏನೋ ತಗೊಳ್ಳೋದಿದ್ರೆ ಇಲ್ಲೂ ಸುಲ್ಗೆ ಮಾಡಿ ಕಳಿಸ್ತಾರೆ. ಈ ಬಿಸಿಲಲ್ಲಿ ಎಲ್ಲಿಗೂ ಹೋಗೋಕ್ಕಾಗಲ್ಲ ಗುರು, ಸಾಕಾಗೋಯ್ತದ ನನಗಂತೂ. ಈ ಬಿಸಿಲಲ್ಲಿ ಗಾಡಿನೂ ಓಡ್ಸೋಕೈತಲ್ಲ. ಈ ಕಡೆಗೆ ಪ್ಲೇಸ್ಗಳಿಗಂತೂ ಹೋಗೈತಲ್ಲ ಗಾಡಿನ ಹೆಂಗರಸು. ಅಲ್ಲ ಪ್ಲೇಸ್ಗಳನ್ನಂತೂ ಹೆಂಗೋ ಸುಮಾರು ಅಥವಾ ಪ್ಲೇಸ್ಗಳಂತೂ ಗಾಡಿನ ಹೆಂಗೋ ಸುಮಾರಾಗಿ ಓಡಿಸ್ಬಿಡ್ಬೋದು. ಬಟ್ ಪ್ಲೇಸ್ಗಳನ್ನಂತೂ ನೋಡೋಕ್ಕೆ ಆಯ್ತಲ್ಲ. ಒಂದು ನಿಮಿಷ ನಿಂತ್ಕೊಳಕ್ಕಾಯ್ತಲ್ಲ ಪ್ಲೇಸ್ ಹತ್ರ. ಕುಶಾಲನಗರ ಇನ್ನೊಂದು 2-3 ಕಿಲೋಮೀಟರ್ ಇರಬೇಕು. ಕುಶಾಲನಗರಕ್ಕೆ ಹೋದಾದ್ಮೇಲೆ ಅಲ್ಲಿಂದ ಲೆಫ್ಟಿಗೆ ತೊಗೊಳ್ಬೇಕು. ಕುಶಾಲನಗರಕ್ಕೆ ಸ್ವಾಗತ ಸುಸ್ವಾಗತ. ಇವಾಗ ಯಾವ ಊರಲ್ಲಿದ್ದೀವಿ ಅಂತ ಸರಿಯಾಗಿ ಗೊತ್ತಿಲ್ಲ. ಆ ಮೇನ್ ರೋಡಿಂದ ಟರ್ನ್ ತೊಗೊಂಡ್ವಲ್ಲ, ಅಲ್ಲಿಂದನೂ ಕೂಡ ಇದೇ ಥರ ಇದೆ ರೋಡು. ಎಲ್ಲ ಊರೊಳಗಡೆ ಹೋಗುತ್ತೆ. ಈ ಥರ ಗದ್ದೆಗಳು, ಹೊಲಗಳು ಎಲ್ಲ ಸಿಗ್ತಾ ಇರ್ತವೆ. ಒಳ್ಳೆ ಚಂದ. ಓಹೋ, ಈ ರೋಡ್ಗೆ ಗೊತ್ತಾಗ್ರು ಇದು. ಓಕೆ, ಇವಾಗ ಗೊತ್ತಾಯಿತು. ಆಮೇಲೆ ನಾವು ಇದಕ್ಕೆಲ್ಲ ಹೋಗ್ತೀವಲ್ಲ, ಈ ಸೋಮವಾರಪೇಟೆ ಸೈಡಲ್ಲ, ಅವಾಗ ಇದೇ ರೋಡಲ್ಲಿ ಹೋಗೋದು. ಕುಶಾಲನಗರದಿಂದ ಬರಬೇಕಾದ್ರೆ ನಾನು ಮೈಸೂರು ಮೇಲೆ ಹೋಗ್ತಾ ಇಲ್ಲ. ಇವಾಗ ನಾನು ಹೋಗ್ತಾ ಇರೋವಂಥದ್ದು ಕೊಣನ್ನೂರು, ಹೊಳೆನರಸೀಪುರ ಮತ್ತು ಚಂದ್ರಾಯಪಟ್ಟಣ ನಾಗಮಂಗಲ. ಈ ರೋಡಲ್ಲಿ ಹೋಗ್ತಾ ಇದ್ದೀನಿ. ನೋಡ್ಬೋದು, ಹೊಸ ರೋಡ್ ಮಾಡಿದ್ದಾರೆ. ಟ್ರಾಫಿಕ್ಕು ಇಲ್ಲವೇ ಇಲ್ಲ. ಇವಾಗೊಂದು ವೆಹಿಕಲ್ಸ್ ಹೋಗ್ತವೆ. ಮತ್ತು ರೋಡು ಕೂಡ ಬೆಣ್ಣೆ ಥರ ಇದೆ. ಇನ್ನೇನು ಬೇಕಲ್ಲ.